ಹಾಗಾದ್ರೆ ಚಾಣಕ್ಯ ಅಮಿತ್ ಶಾ ಅವರ ತಂತ್ರಗಾರಿಕೆ ಏನು ಸ್ಪಷ್ಟ ಸಂದೇಶವನ್ನ ಹಾಗಾದ್ರೆ ರವಾನೆ ಮಾಡಿದ್ದಾರೆ ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಡ್ತಾರೆ ನನ್ನ ಕಲೀಗ ಪೃಥ್ವಿ. ಸೊ ಓವರ್ ಟು ಯು ಪೃಥ್ವಿ. ಶ್ರುತಿ, ಥ್ಯಾಂಕ್ ಯು. ನೋಡ್ತಾ ಇದ್ರಲ್ಲ, ಇಲ್ಲಿ ಯಡಿಯೂರಪ್ಪನವರ ನಿವಾಸಕ್ಕೆ ಅಮಿತ್ ಶಾ ಅವರು ಹೋದಂತ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಒಂದು ಸಂದೇಶವನ್ನ ರವಾನೆ ಮಾಡಿರುವಂತದ್ದು. ಯಡಿಯೂರಪ್ಪನವರೇ ನಮ್ಮ ಶಕ್ತಿ, ಅವರೇ ಅನಿವಾರ್ಯ ಅನ್ನುವಂಥದ್ದು ಚೆನ್ನಾಗಿ ಗೊತ್ತಿದೆ ಬಿಜೆಪಿಗೆ. ಈ ಹಿಂದೆ ಅವರನ್ನ ಕಡೆಗಣನೆ ಮಾಡಲಾಗ್ತಾ ಇದೆ ಅನ್ನುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಅದೇ ರೀತಿಯಾಗಿ ಕಾಂಗ್ರೆಸ್ ಮತ್ತು JDSಗೆ ಅದೊಂದು ಅಸ್ತ್ರವಾಗಿತ್ತು. ಆ ಅಸ್ತ್ರ ಯಾವುದೇ ರೀತಿಯಲ್ಲೂ ಕೂಡ ಬಿಜೆಪಿ ಹೊಡೆತ ಬೀಳಬಾರ್ದು ಅನ್ನುವ ಕಾರಣಕ್ಕೋಸ್ಕರನೇ ಸಂಸದೀಯ ಮಂಡಳಿಲೆಲ್ಲ ಸ್ಥಾನವನ್ನ ಕೊಡಲಾಗಿತ್ತು. ಯಡಿಯೂರಪ್ಪನವರಿಗೆ ಮನ್ನಣೆಯನ್ನ ಕೊಡ್ತಾ ಇದ್ದೇವೆ, ಎಲ್ಲೂ ಕೂಡ ಕಡೆಗಣಿಸಿಲ್ಲ ಅನ್ನುವಂಥ ಒಂದು ಸಂದೇಶವನ್ನ ಸಾರ್ತಾ ಇತ್ತು ಬಿಜೆಪಿ. ಇವತ್ತಿನ ಭೇಟಿಯ ಹಿಂದಿನ ಉದ್ದೇಶ ಏನು ಅನ್ನುವಂಥದ್ದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಚಾಣಕ್ಯ ತಂತ್ರ ಏನು, ಯಾವ ರೀತಿಯಾದಂತ ಸಂದೇಶ ಇದು ಅಂತ. BSY ವಿರುದ್ಧ ಹೋಗದಂತೆ ರಾಜ್ಯ ನಾಯಕರಿಗೆ ಸಂದೇಶವನ್ನ ಕೊಡಲಾಗ್ತಾ ಇದೆ. BS ಯಡಿಯೂರಪ್ಪನವರು ಆಕ್ಚುಲಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು. ಯಾರೇ ಮುಖ್ಯಮಂತ್ರಿ ಆದ್ರೂ ಕೂಡ ನಾನು ಪಕ್ಷವನ್ನ ಕಟ್ಟಿದ್ದೇನೆ, ಪಕ್ಷವನ್ನ ಮತ್ತೆ ಸಂಘಟನೆ ಮಾಡ್ತೇನೆ, 150 ಸ್ಥಾನಗಳಲ್ಲಿ ಗೆಲ್ಸ್ಕೊಂಡ್ಬರ್ತೀನಿ ಅಂತ ಹೇಳಿದ್ರು. ಒಂದು ಯಾತ್ರೆಯನ್ನ ಕೂಡ ಮಾಡ್ತೀನಿ, 224 ವಿಧಾನಸಭಾ ಕ್ಷೇತ್ರಗಳನ್ನ ಸುತ್ತೀನಿ ಅಂತ ಹೇಳಿದ್ರು. ಆದ್ರೆ ಬ್ರೇಕ್ ಅನ್ನ ಹಾಕುವಂತ ಪ್ರಯತ್ನ ಮಾಡಲಾಯಿತು. ಹೈಕಮಾಂಡ್ಗೆ ದೂರನ್ನ ಕೊಟ್ಬಿಟ್ಟು ಯಾವುದೇ ಕಾರಣಕ್ಕೂ ಇವರು ಒಂದು ಯಾತ್ರೆಯನ್ನ ಹೋಗ್ಬಾರ್ದು, ಇವರೇ ಮತ್ತೆ ಸೂಪರ್ CM ಇದ್ದಂತೆ ಆಗುತ್ತೆ, ಬೊಮ್ಮಾಯಿ ಅವರು ಡಮ್ಮಿ CM ಆದಂತ ಆಗ್ಬಿಡುತ್ತೆ ಅನ್ನುವ ರೀತಿಯಲ್ಲಿ ಅವರ ಒಂದು ಯಾತ್ರೆಯನ್ನೇ ಕಟ್ಟಾಕುವಂತ ಪ್ರಯತ್ನ ಆಗಿತ್ತು. ಆದ್ರೂ ಕೂಡ ಯಡಿಯೂರಪ್ಪನವರಿಗೆ ನೆಕ್ಸ್ಟ್ ಮನ್ನಣೆಯನ್ನ ಕೊಡ್ತಾ ಬಂದ್ರು. ಅದಾದ್ಮೇಲೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಯಾವ್ಯಾವ ರೀತಿಯಾಗೆಲ್ಲ ಅವರಿಗೆ ಹುದ್ದೆಗಳನ್ನ ಕೊಡ್ಲಾಯ್ತು ಅಂತ. ಆಮೇಲೆ ಪ್ರಚಾರ ಸಮಿತಿಯಲ್ಲೂ ಕೂಡ ಅವರನ್ನ ಸದಸ್ಯರನ್ನಾಗಿ ಮಾಡಲಾಗಿರುವಂತದ್ದು. ಇಷ್ಟು ದಿನ ಬಿಜೆಪಿ ಇಷ್ಟು ಎತ್ತರಕ್ಕೆ ಕರ್ನಾಟಕದಲ್ಲಿ ಕಟ್ಟಿ ಬೆಳೆಸುವಲ್ಲಿ ಯಡಿಯೂರಪ್ಪನವರ ಪಾತ್ರ ಇದೆ. ಅದರಲ್ಲೂ ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕರಾಗಿರುವಂತ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಆ ಸಮುದಾಯದ ಸ್ವಲ್ಪ ಮತಗಳು ಕೂಡ ನಮಗೆ ಕಡಿಮೆ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಯಡಿಯೂರಪ್ಪನವರನ್ನ ನೀಟಾಗಿ ಬಳಸ್ಕೊಳ್ತಾ ಇದೆ. ಇನ್ನ ಕೆಲವು ನಾಯಕರು ಯಡಿಯೂರಪ್ಪನವರ ವಿರುದ್ಧ, ವಿಜೇಂದ್ರ ವಿರುದ್ಧ ದೂರನ್ನ ಕೊಟ್ಟಿದ್ರು. ಸೊ ಹೀಗಾಗಿ ಇದು ಕಂಟಿನ್ಯೂ ಆಗಬಾರ್ದು. ನನ್ನ ಭೇಟಿ ಇದೆಯಲ್ಲ, ಸ್ಪಷ್ಟವಾಗಿ ಒಂದು ಸಂದೇಶವನ್ನ ರವಾನಿಸಿದಂತೆ ಆಗ್ತಾ ಇದೆ. ಅದು ಯಡಿಯೂರಪ್ಪನವರು ನಮ್ಮ ಶಕ್ತಿ, ಯಾವುದೇ ಕಾರಣಕ್ಕೂ ಅವ್ರನ್ನ ನಿರ್ಲಕ್ಷ್ಯ ಮಾಡ್ತಾ ಇಲ್ಲ ನಾವು ಅಂತ. ಅದರ ಜೊತೆಗೆ ನಾಯಕರು ಕೂಡ ಅವರ ವಿರುದ್ಧ ಮಾತನಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಕಡೆಗಣಿಸಿಲ್ಲ ಅಂತ BSY ಮತ್ತು ವಿಜೇಂದ್ರಗೂ ಕೂಡ ಸಂದೇಶವನ್ನ ಕೊಡ್ಲಾಗ್ತಾ ಇದೆ. ನಾಟ್ ಓನ್ಲಿ ಯಡಿಯೂರಪ್ಪನವರು ಅಥವಾ ವಿಜೇಂದ್ರ ಅವರನ್ನ ವಿರೋಧಿಸುವಂತವರಿಗೆ ಮಾತ್ರವಲ್ಲ, ಇವನ್ ಯಡಿಯೂರಪ್ಪನವರು ಮತ್ತೆ ವಿಜೇಂದ್ರ ಅವರಿಗೂ ಕೂಡ ಒಂದು ಧೈರ್ಯವನ್ನ ಕೊಡ್ಲಾಗ್ತಾ ಇದೆ. ಬೆಂಬಲವಾಗಿ ನಾವಿದ್ದೀವಿ, ನೀವು ಪಕ್ಷವನ್ನ ಕಟ್ಟಿ, ನಿಮ್ಗೆ ಯಾವ್ಯಾವ ರೀತಿಯಾಗೆಲ್ಲ ಜವಾಬ್ದಾರಿಗಳನ್ನ ಕೊಡಬೇಕು, ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಡೆಸ್ಕೊಳ್ಬೇಕು, ಆ ಒಂದು ಕೆಲಸವನ್ನ ಬಿಜೆಪಿ ಪಕ್ಷ ಮಾಡುತ್ತೆ, ಹೈಕಮಾಂಡ್ ನಾಯಕರು ಮಾಡ್ತಾರೆ ಅನ್ನುವಂಥದ್ದನ್ನ ಅಮಿತ್ ಶಾ ಹೇಳ್ತಾ ಇದ್ದಾರೆ. ಮತ್ತೆ ಲಿಂಗಾಯತ ಸಮುದಾಯಕ್ಕೆ ಆದ್ಯತೆ ಎಂಬ ಸಂದೇಶ ನಾನು ಹೇಳ್ತಾ ಇದ್ನಲ್ಲ, ಕಡೆಗಣನೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಒಂದು ರಾಂಗ್ ಮೆಸೇಜ್ ಹೋಗ್ತಾ ಇತ್ತು ಲಿಂಗಾಯತ ಸಮುದಾಯದಲ್ಲಿ. ಯಡಿಯೂರಪ್ಪನವರನ್ನ ಕಡೆಗಣಿಸಲಾಗ್ತಾ ಇದೆ ಅಂತ. ಸೊ ಹೀಗಾಗಿ ನಾವು ಯಡಿಯೂರಪ್ಪನವರನ್ನ ಕಡೆಗಣಿಸಿಲ್ಲ ಅನ್ನುವಂಥ ಸಂದೇಶದ ಜೊತೆಗೆ ಒಂದು ಗಟ್ಟಿ ಒಂದು ಪ್ರಬಲ ಸಮುದಾಯ ಬಿಜೆಪಿ ಜೊತೆಗೆ ನಿಂತಿರುವಂತದ್ದು ಅಂದ್ರೆ ಅದು ಲಿಂಗಾಯತ ಸಮುದಾಯ. ಆ ವೋಟ್ ಬ್ಯಾಂಕ್ ಯಾವುದೇ ಕಾರಣಕ್ಕೂ ಹೊಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲೇ ಯಡಿಯೂರಪ್ಪನವರ ಜೊತೆ ಹೋಗಿ ಅವರ ಮನೆಯಲ್ಲಿ ಉಪಹಾರವನ್ನ ಸೇವಿಸಿರುವಂಥದ್ದು. ಬಿಕಾಸ್ ಯಾವಾಗಲೂ ಕೂಡ ಅಮಿತ್ ಶಾ ಅವರು ಬಂದಂತ ಸಂದರ್ಭದಲ್ಲಿ ಅವ್ರು ಎಲ್ಲಿ ಉಳ್ಕೊಂಡಿರ್ತಾರೆ ಅಲ್ಲೇ ಉಪಹಾರವನ್ನ ಸೇವಿಸ್ತಾರೆ. ಯಾವುದೇ ನಾಯಕರ ಮನೆಗಳಿಗೆ ಹೋಗೋದಿಲ್ಲ, ತುಂಬಾ ಅಪರೂಪ, ರೇರು ಅವ್ರು ಹೋಗೋದು. ಹಿಂಗ್ ಹೋಗಿದ್ದಾರೆ ಅಂದ್ರೆ ಅದು ಬೇರೆಯದ್ದೇ ಮೆಸೇಜು, ರಾಜಕೀಯ ತಂತ್ರ ಅನ್ನುವಂಥದ್ದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯುವ ನಾಯಕರಿಗೆ ಜವಾಬ್ದಾರಿ ಎಂಬ ಸಂದೇಶವನ್ನ ಕೂಡ ಕೊಡ್ಲಾಗ್ತದೆ. ಇಲ್ಲಿ ಆರೋಪಗಳಿದೆ ಕಾಂಗ್ರೆಸ್ನದ್ದು. ನೋಡ್ರಿ, ಅವರಲ್ಲಿ ಏನ್ ಕುಟುಂಬ ರಾಜಕಾರಣ ಇಲ್ವಾ ಅಂತ. ಆದ್ರೆ ಬಿಜೆಪಿ ನಾಯಕರು ಸಮರ್ಥನೆ ಮಾಡ್ಕೊಳ್ತಾ ಇದ್ರು, ಯಡಿಯೂರಪ್ಪನವರು ಸಮರ್ಥನೆ ಮಾಡ್ಕೊಳ್ತಾ ಇದ್ರು. ಈವನ್ ವಿಜೇಂದ್ರ ಕೂಡ ಅವ್ರು ಹೇಳ್ತಾ ಇದ್ರು, ನಾನು ನನ್ನ ತಂದೆಯ ಗಡಿಯಲ್ಲಿ ಬೆಳೆದಿದ್ದೀನಿ, ಹೌದು, ಆಗ ಹಂಗನ್ಬಿಟ್ಟು ಪಕ್ಷಕ್ಕೆ ಏನು ಸೇವೆನೇ ಸಲ್ಲಿಸಿಲ್ವಾ, ನಾನು ABVP ಇಂದನೂ ಕೂಡ ಬೆಳ್ಕೊಂಡ್ ಬಂದಿದ್ದೀನಿ. ಅದಾದ್ಮೇಲೆ ಯುವ ಮೋರ್ಚಾ ಸಂಘಟನೆಯನ್ನ ಮಾಡಿದ್ದೀನಿ, ಯುವ ಮೋರ್ಚಾದಲ್ಲಿ ಕೂಡ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನ ಸಲ್ಲಿಸಿದ್ರು ವಿಜೇಂದ್ರ ಅವರು. ಅದಾದ್ಮೇಲೆ ಅವರಿಗೆ ಸಾಕಷ್ಟು ಜವಾಬ್ದಾರಿಗಳನ್ನ ಕೊಡ್ಲಾಗ್ತಾ ಇರುವಂತದ್ದು. ಯುವಕರಿಗೆ ಆದ್ಯತೆ ಅಂತ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ವಿಜೇಂದ್ರ ಅವರು ಯುವ ಮೋರ್ಚಾ ಸಮಾವೇಶಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಅದರ ಸಂಚಾಲಕ ಹುದ್ದೆಯನ್ನ ಕೂಡ ಕೊಡ್ಲಾಗಿರುವಂತದ್ದು. ಅದು ಕೂಡ ಒಂದು ಪ್ರಮುಖ ಹುದ್ದೆ ಆಗಿದೆ. ಈ ಒಂದು ಎಲೆಕ್ಷನ್ ಸಂದರ್ಭದಲ್ಲಿ ಯುವಕರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದ್ದಾರೆ ವಿಜೇಂದ್ರ ಅವರು. ನಿಮ್ಗೆ ಗೊತ್ತಿದೆ, ಸಮಾವೇಶ ನಡೆಯುವಂತ ಸಂದರ್ಭದಲ್ಲೆಲ್ಲ ಯಾವ ರೀತಿಯಾಗಿ ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಸೇರ್ತಾ ಇದ್ದಾರೆ ವಿಜೇಂದ್ರ ಹೋದಂತ ಟೈಮ್ ನಲ್ಲಿ ಅಂತ. ಸೊ ಹೀಗಾಗಿ ಯುವಕರಿಗೆ ನೆಕ್ಸ್ಟ್ ವಿಜೇಂದ್ರ ಅವರ ಬೆಂಬಲಕ್ಕೆ ನಿಂತ ಸಂದರ್ಭದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅವರಿಗೆ ಒಂದು ಮಹತ್ವದ ಜವಾಬ್ದಾರಿಯನ್ನ ಕೊಡ್ಲಾಗುತ್ತೆ ಅನ್ನುವಂತ ಸಂದೇಶವನ್ನ ಸಾರಲಾಗ್ತದೆ. ಅದರ ಜೊತೆಗೆ ಹಳೆ ಬೇರಿಗೆ ಗೌರವ, ಹೊಸ ಚಿಗುರಿಗೆ ಹೊಣೆ ಎಂಬ ಸಂದೇಶ. ಯಡಿಯೂರಪ್ಪನವರಿಗೆ ಯಾವ ರೀತಿಯಾಗಿ ನಾವು ವ್ಯಾಲ್ಯೂವನ್ನ ಕೊಡ್ತಾ ಇದೀವಿ,
ಅಂದ್ರೆ ಅವರನ್ನು ಯಾವ ರೀತಿಯಾಗಿ ಗೌರವಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಬಳಸ್ಕೊಳ್ತಾ ಇದ್ದೀವಿ. ಅದರ ಜೊತೆಗೆ ಅವರ ಪುತ್ರ ವಿಜೇಂದ್ರ ಅವರಿಗೂ ಕೂಡ ಮಾನ್ಯತೆಯನ್ನ ನೀಡಲಾಗ್ತದೆ, ಅವ್ರಿಗೂ ಕೂಡ ಮನ್ನಣೆಯನ್ನ ನೀಡಲಾಗ್ತದೆ, ಎಲ್ಲೂ ಕೂಡ ಕಡೆಗಣಿಸ್ತಾ ಇಲ್ಲ ಅಂತ. ಯಾಕೆ ಈ ಮಾತು ಅಂದ್ರೆ ಅರುಣ್ ಸೋಮಣ್ಣ ಅವರು ಮೊನ್ನೆ ಮಾತನಾಡ್ತಾ ಇದ್ರು, ಅವರ ತಂದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಡೆಗಣಿಸಲಾಗ್ತಾ ಇದೆ ಎಂದಾಗ ಅರುಣ್ ಸೋಮಣ್ಣ ರಾಜ ಹುಲಿಯಂತೆ ಮರಿ ಹುಲಿಯಂತೆ ಈ ರೀತಿಯಾಗಿ ಜರ್ದಿದ್ರು. ವಿಜೇಂದ್ರ ಅವರನ್ನ ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡಿಬಿಟ್ಟಿದ್ರು. ಅವರ ಹೆಸರು ಹೇಳಿಲ್ಲ ಅಷ್ಟೇ. ವಿಜೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ಕ್ಷೇತ್ರ ಉಪಚುನಾವಣೆ ಗೆದ್ದುಬಿಟ್ರೆ ಅವರೇ ದೊಡ್ಡ ನಾಯಕನ ರಾಜ ಹುಲಿನ ಅವರು ಅಂತೆಲ್ಲ ಮಾತನಾಡಿದ್ದಂಥದ್ದು ಸಹಜವಾಗಿ ಯಡಿಯೂರಪ್ಪನವರ ಅಭಿಮಾನಿಗಳನ್ನ ಕೆರಳಿಸಿತ್ತು. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಅದಾದ್ಮೇಲೆ ಸಿ.ಟಿ. ರವಿ ಅವರು ಒಂದು ಮಾತನ್ನ ಹೇಳಿದ್ರು, ಈ ಟಿಕೆಟ್ ವಿಚಾರ ಇದೆಯಲ್ಲ ಅದು ಸಂಸದೀಯ ಮಂಡಳಿಯಲ್ಲಿ ಚರ್ಚೆ ಆಗುವಂಥದ್ದು, ಕಿಚನ್ ನಲ್ಲಿ ಚರ್ಚೆ ಆಗುವಂಥದ್ದಲ್ಲ ಅಂತ ವಿಜೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು. ಅದು ಕೂಡ ಲಿಂಗಾಯತ ಸಮುದಾಯದಲ್ಲಿ ಆಕ್ರೋಶಕ್ಕೆ ಗುರಿಯಾಗಿತ್ತು. ಅದಕ್ಕೂ ಕೂಡ ತೇಪೆ ಹಚ್ಚುವಂತ ಕೆಲಸವನ್ನ ಅಮಿತ್ ಶಾ ಅವರು ಇವತ್ತು ಯಡಿಯೂರಪ್ಪನವರ ನಿವಾಸಕ್ಕೆ ಹೋಗುವ ಮುಖಾಂತರ ಮಾಡಿದ್ದಾರೆ.